ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ಚಿರತೆ ಸಿಕ್ಕಿಲ್ಲ ಇನ್ನೂ ಕೂಡ 2 ದಿನ ಆಯ್ತು. 2 ದಿನ ಆದ್ರೂ ಕೂಡ ಬೋನಿಗೆ ಬೀಳದ ಚಿರತೆ ಬ್ಯಾಡ್ರಹಳ್ಳಿಯ ಭರತ್ ನಗರದಲ್ಲಿ ಆತಂಕ ಮನೆ ಮಾಡಿದೆ. ಸೊ ಈ ಭಾರತ್ ನಗರದಲ್ಲಿ ನಿನ್ನೆ ಅಷ್ಟೇ ಚಿರತೆಯೊಂದು ಪ್ರತ್ಯಕ್ಷ ಆಗಿತ್ತು. 2 ದಿನ ಆಗಿದೆ. ಸೊ ಈಗ ಅಲ್ಲಿ ಕೂಮಿಂಗ್ ಕೆಲಸ ಆದ್ರೂ ಕೂಡ ಇನ್ನೂ ಕೂಡ ಬೋನಿಗೆ ಬಿದ್ದಿಲ್ಲ. ಡ್ರೋನ್ ಮೂಲಕ ಹುಡುಕಿದ್ರೂ ಕೂಡ ಚಿರತೆ ಸಿಗ್ತಾ ಇಲ್ಲ. ಜೆಸಿಬಿ ಮೂಲಕ ದೊಡ್ಡ ಗಿಡ ಬೇಲಿಗಳ ತೆರವಾಗ್ತಾ ಇದೆ. ನಾಳೆಯೂ ಕೂಡ ಚಿರತೆ ಪತ್ತೆ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸಿಟಿಯಲ್ಲಿರುವಂತಹ ಚಿರತೆ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಪ್ರಶ್ನೆ ಆಗಿ ಹೋಗ್ಬಿಟ್ಟಿದೆ. ಅರಣ್ಯ ಇಲಾಖಾಧಿಕಾರಿಗಳಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿನ್ನೆ ಬಂದು ಪಟಾಕಿ ಹೊಡೆದು ಹೋಗಿದ್ದೀರಾ, ಸಿಸಿಟಿವಿಗಳನ್ನ ಯಾಕೆ ನೀವು ಪರಿಶೀಲನೆ ಮಾಡಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ ಕೇಸ್ ಸಿಸಿಟಿವಿಯನ್ನ ನೋಡ್ತಾ ಇದ್ರೆ ನೀವು ಎಲ್ಲಿ ಹೋಗಿರಬಹುದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಕ್ತಿತ್ತು. ಬಟ್ ನೀವು ಸಿಸಿಟಿವಿ ಪರಿಶೀಲನೆ ಮಾಡಿಲ್ಲ, ಬಂತೀರಾ ಪಟಾಕಿ ಹೊಡೆದ್ಬಿಟ್ಟು ಹೋಗಿದ್ದೀರಾ. ಬ್ಯಾಡ್ರಹಳ್ಳಿಗೆ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್. ಈ ಕಾರ್ಯಾಚರಣೆಯನ್ನ ಶೀಘ್ರಗೊಳಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಆ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಅರಣ್ಯಾಧಿಕಾರಿಗಳಿಗೆ ಎಸ್ ಟಿ ಸೋಮಶೇಖರ್ ಆ ಸ್ಪಾಟಿಗೆ ವಿಸಿಟ್ ಮಾಡಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಪರಿಶೀಲನೆ ಮಾಡಿಬಿಟ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಆ ಒಂದು ಚಿರತೆಯನ್ನ ಸೆರೆ ಹಿಡಿಯುವಂತಹ ಕೆಲಸ ಮಾಡಿ ಅಟ್ಲೀಸ್ಟ್ ಆ ಚಿರತೆ ಯಾವ ಭಾಗಕ್ಕೆ ಹೋಗಿದೆ ಅನ್ನುವಂಥದ್ದಾದ್ರೂ ಕೂಡ ಟ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಂಜಿನಿಯರ್ಸ್ಗೆ ಸ್ಟೇ ಇದ್ರೂ ಪರವಾಗಿಲ್ಲ, ಚಿರತೆ ಸೇರ್ಬಿಟ್ಟಿದೆ, ಎಲ್ಲ ಪಬ್ಲಿಕ್ ಗಲಾಟೆ ಮಾಡ್ತಿದ್ದಾರೆ ಅಂತೇಳಿ ಒಂದು ಮಾಜಾರ್ ಮಾಡ್ದಂಗೆ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ. ಕ್ಲೀನ್ ಮಾಡಾದ್ಮೇಲೆ ಅದಕ್ಕೆ ಎಲ್ಲೂ ನೈಟ್ ಆಲ್ಟ್ ಆಗದೆ ಇರೋದ ಉಳ್ಕೊಳ್ಳೋಕೆ ಅವಕಾಶ ಆಗೋದಿಲ್ಲ. ಜೊತೆಗೆ ಅವರು ಡಿ ಸಿ ಎಫ್ನವರು ಕೂಡ ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ನಾನು ಮಾತಾಡಿದಾಗ ಇಲ್ಲ ಎಷ್ಟೊತ್ತರ ಅಲ್ಲಿ 4-5 ಬೋನ್ಸ್ ಇಟ್ಟು ಎಲ್ಲೆಲ್ಲಿ ಅವರಿಗೆ ಮಾಹಿತಿ ಇರ್ತದೆ ಅದನ್ನೆಲ್ಲ ಇಟ್ಟು ಸೆರೆ ಹಿಡಿತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇವತ್ತು ಬೋನ್ ಇಡಂತ ವ್ಯವಸ್ಥೆಗಳಾಗುತ್ತೆ. ಬೋನ್ ಹೊರಟಿದ್ದಾರೆ, ಒಂದು 4-5 ಕಡೆ ಇಡಬೇಕು ಅಂತಕ್ಕಂಥದ್ದನ್ನ ಅವ್ರ ಚಿಂತನೆ, ಅವ್ರಿಗೆ ಮಾಹಿತಿ ಇರ್ತದೆ ಎಲ್ಲೆಲ್ಲಿ ಇಟ್ಟರೆ ಅದನ್ನ ಕ್ಯಾಚ್ ಮಾಡ್ಬೋದು ಅಂತಕ್ಕಂಥದ್ದು. ಅದನ್ನು ಇವತ್ತು ಎಷ್ಟೊತ್ತರ ಅಲ್ಲಿ ನಾವು ಸೆರೆ ಹಿಡಿತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಡಿ ಸಿ ಎಫ್ ಸಾಹೇಬರಿಗೆ ಫೋನ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ. ನಮಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬೋನ್ ಬಂದ ತಕ್ಷಣ ನಾವು 3-4 ಪಾಯಿಂಟ್ ಮಾರ್ಕ್ ಮಾಡಿದ್ವಿ ಆಲ್ರೆಡಿ. ಅಲ್ಲಿ ಬೋನ್ ಇಟ್ಟು ಇವತ್ತು ಸಾಯಂಕಾಲ ಮತ್ತು ನೈಟ್ ಎಲ್ಲ ಗಸ್ತು ಮಾಡಿ ಸೆರೆ ಹಿಡಿಯೋಕೆ ಕಾರ್ಯಾಚರಣೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಈಗ ಸುಮ್ಮನೆ ಬೋನ್ ಇಲ್ಲಾಂದ್ರೆ ಅಲ್ಲಿ ಇಟ್ಟರೆ ಪ್ರಯೋಜನ ಇಲ್ಲ. ಎಫೆಕ್ಟಿವ್ ಆಗಿರ್ಬೇಕಾದ್ರೆ ಇದು ನಾವು ಸ್ಥಳ ಪರಿಶೀಲನೆ ಮಾಡಿ ಸರೌಂಡಿಂಗ್ ಹೋಗಿ ಹೆಜ್ಜೆ ಗುರುತು ಎಲ್ಲ ಇರ್ತವೆ. ಅವರು ಎಲ್ಲ ಮೋರಿ ಅಂತ ಹೇಳ್ತವ್ರಲ್ಲ, ಮೋರಿ ಎಕ್ಸಿಟ್ ಎಂಟ್ರಿ ಪಾಯಿಂಟಲ್ಲಿ ನಾವು ಸರ್ಚ್ ಮಾಡ್ತೀವಿ. ಕುರುಗಲ್ಲಿ ಏನಾದರೂ ಕಂಡು ಬಂದರೆ ನಾವು ಅಲ್ಲೇ ಎಕ್ಸಿಟ್ ಎಂಟ್ರೆನ್ಸ್ ಪಾಯಿಂಟಲ್ಲಿ ಬೋನ್ ಇಟ್ಟು ನಾವು ಸೆರೆ ಹಿಡಿಯೋಕೆ ಕಾರ್ಯಕ್ರಮ ನಾವು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಪ್ರಗತಿ, 2 ದಿನ ಆಯ್ತು, ಮೊನ್ನೆ ಒಂದಿನ ಬರ್ತಾರಂತೆ ಕಾಟಾಚಾರಕ್ಕೆ ಪಟಾಕಿ ಹೊಡೆದು ಹೋಗಿದಾರಂತೆ. ಇಲ್ಲಿ ಸಿಸಿಟಿವಿ ಪರಿಶೀಲನೆ ಯಾಕಾಗಿಲ್ಲ? ಇಷ್ಟೊಂದು ನಿರ್ಲಕ್ಷ್ಯದ ಕೂಮಿಂಗ್ ಕೆಲಸ ಆಗ್ತಿದೆಯಾ ಅಲ್ಲಿ, ಹೇಗೆ? ಖಂಡಿತ ಧನುಶ್ರೀ, ಮೊದಲನೇ ದಿನ ಬಂದಂತಹ ಸಂದರ್ಭದಲ್ಲಿ ಸಿಸಿಟಿವಿ ಪರಿಶೀಲನೆ ಮಾಡಬೇಕಾದಂತಹ ಕೆಲಸ ಅರಣ್ಯ ಇಲಾಖೆಯವರದಾಗಿತ್ತು. ಆದ್ರೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ರು ಅನ್ನುವಂತಹ ಆರೋಪ ಅಲ್ಲಿನ ಜನರದ್ದು. ಆದ್ರೆ ಸಿಬ್ಬಂದಿ ಪರವಾಗಿ ಹೇಳೋದಂದ್ರೆ ಅಂದ್ರೆ ಅವ್ರ ವರ್ಷನ್ ಏನಪ್ಪಾ ಅಂದ್ರೆ ನಾವು ಅಲ್ಲಿ ಬಂದಿದ್ವಿ, ಬಟ್ ಚಿರತೆ ಬಂದು ಹೋಗಿರುವಂತಹ ಕುರುಹು ನಮಗೆ ಕಾಣಿಸ್ತಿಲ್ಲ, ಸೊ ಹಾಗಾಗಿ ನಾವು ವಾಪಸ್ ಹೋಗಿದ್ವಿ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ರು. ಬಟ್ ಅದಾದ ಬೆನ್ನಲ್ಲೇ 2ನೇ ದಿನ ಅಂದ್ರೆ ಇವತ್ತು ಮತ್ತೆ ಚಿರತೆ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿ ಮೆಗಾ ಆಪರೇಷನ್ ಅನ್ನ ಮಾಡಿರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ ಡ್ರೋನ್ ಕಾರ್ಯಾಚರಣೆಯ ಮೂಲಕ ಪತ್ತೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅನೇಕ ಕಡೆಗಳಲ್ಲಿ ಡ್ರೋನ್ ಕಾರ್ಯಾಚರಣೆಯನ್ನ ಮಾಡಿದ್ರು. ಅಂದ್ರೆ ಎಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು ಬ್ಯಾಡ್ರಹಳ್ಳಿ ಭಾಗದಲ್ಲಿ, ಅಲ್ಲಿಂದ ಹಲವು ಕಡೆಗಳಲ್ಲಿ ಡ್ರೋನ್ ಮೂಲಕ ಎಲ್ಲಾದ್ರೂ ಬೇರೆ ಕಡೆ ಹೋಗಿದ್ಯಾ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡಿದ್ರು. ಬಟ್ 2 ದಿನಗಳಿಂದ ಬ್ಯಾಡ್ರಹಳ್ಳಿ ಭಾಗದಲ್ಲಿ ವಾಕಿಂಗ್ ಮಾಡೋದಕ್ಕೆ, ಹೊರಗಡೆ ಬರೋದಕ್ಕೆ, ಶಾಲೆಗೆ ಹೋಗೋದಕ್ಕೆ ಜನರಲ್ಲಿ ಆತಂಕ, ಜೊತೆಗೆ ಸಿಕ್ಕಾಪಟ್ಟೆ ಕಳವಳ ವ್ಯಕ್ತ ಆಗ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.